ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ರೇಖಾ ಅವರ ಪಾತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿರೋಂಥ ಪಾತ್ರ ಅಂತ ಹೇಳ್ಬೋದು. ಇನ್ನಿಂಥ ಪಾತ್ರ ರೇಖಾ ಅವರು ಇದೀಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಒಂದು ರೀತಿ ಆಗದ ಕರೀತ ಸುದ್ದಿ. ಹಾಗಾದ್ರೆ ಏನಾಗಿದ್ರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ಚೆಲ್ಲಾಟ ಹುಡುಗಾಟ ಅಂತ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ರೇಖಾ ಅವರು ಕಣ್ಮರೆ ಆದರು. ಆಮೇಲೆ ಇತ್ತೀಚೆಗೆ ಅಂದರೆ ಒಂದು 7-8 ವರ್ಷಗಳ ಹಿಂದೆ ಅವರು ಒಂದು ರಿಯಾಲಿಟಿ ಶೋನಲ್ಲಿ ಬಂದಿದ್ದರು. ಆ ಸಂದರ್ಭದಲ್ಲಿ ರೇಖಾ ಅವರು ನೋಡಿ ಇವರ ರೇಖಾ ಅಂತೇಳಿ ಎಷ್ಟು ಜನ ಬಾಯಿ ಮೇಲೆ ಬೆರಳು ಇಟ್ಕೊಂಡ್ರೆ, ಯಾಕೆಂತಂದರೆ ಅಷ್ಟು ಸಣ್ಣಾಗಿ ಮೈಯಲ್ಲಿದ್ದ ಮೂಳೆನೂ ಸಹ ಕಾಣ್ತಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಮುದ್ದಾಗಿದ್ದಂಥ ಇದಾಗಿದ್ದಂಥ ನಟಿ ರೇಖಾ ಅವ್ರಿಗೆ ಏನಾಯಿತು, ಏನೋ ಕಾಯಿಲೆ ಇದೆ ಅಂತೇಳಿ ಎಷ್ಟು ಜನ ಅಭಿಮಾನಿಗಳು ಶಾಕ್ ಆದರು. ಸದ್ಯ ಹೇಳಬೇಕು ಅಂತಂದರೆ 20 ವರ್ಷಗಳಿಂದ ಚಿತ್ರರಂಗ ಸಂಪೂರ್ಣವಾಗಿ ದೂರವಾದಂಥ ನಟಿ ರೇಖಾ ಅವರು ಎಲ್ಲಿ ಹೋದ್ರು ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಸದ್ಯ ಹೈದರಾಬಾದ್ನಲ್ಲಿ ಈಗ ಸದ್ಯಕ್ಕೆ ವಾಸವಿದ್ದಾರೆ. ಮಧ್ಯಾಹ್ನ ಸಹ ಆಗಿಲ್ಲ ಅವರು. ಸದ್ಯ ಅವರ ಪೇರೆಂಟ್ಸ್ಗಳ ಜೊತೆ ಅವರು ಆರಾಮಾಗಿದ್ದಾರೆ. ಮತ್ತು ಒಂದು ಸ್ವಂತ ಉದ್ಯಮವನ್ನು ಕೂಡ ಅವರು ಕೂಡ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅದನ್ನೇ ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗುತ್ತೆ. ಮತ್ತು ರೇಖಾ ಅವರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೂಡ ಓದಿದರು. ಸದ್ಯ ಅದೇ ಉದ್ಯೋಗವನ್ನು ಕೂಡ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲೂ ರಿಯಾಲಿಟಿ ಶೋಗಳಾಗಿರ್ಬೋದು, ಸಿನಿಮಾ ಆಗಿರ್ಬೋದು, ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಚಿತ್ರರಂಗದಿಂದ ಸಂಪೂರ್ಣವಾಗಿ ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು ನಟಿ ರೇಖಾ ಅವರು. ಆಗ ನೀವೇನಂತೀರಾ? ನೀವು ಕೂಡ ರೇಖಾ